ಸ್ಕಾರ್ಫೇಸ್ ದ ಲಯನ್ ಕಿಂಗ್ ಇತ್ತೀಚೆಗೆ ತುಂಬಾ ವೈರಲ್ ಆಗ್ತಿರುವಂತಹ ಹೆಸರು. ಸ್ಕಾರ್ಫೇಸ್ ಅಂದ್ರೆ ಒಂದು ಲಯನ್ ನೇಮ್. ಅದು ಒಂದು ಆಫ್ರಿಕನ್ ಲಯನ್ ಆಗಿರುತ್ತೆ. ಅದ್ರ ಚರಿತ್ರೆನ ಸ್ವಲ್ಪ ತಿಳ್ಕೊಂಬರೋಣ ಬನ್ನಿ. ಸ್ಕಾರ್ಫೇಸ್ 2007 ಅಲ್ಲಿ ಬಾರ್ನ್ ಆಗುತ್ತೆ. ಅದು 2021 ನಲ್ಲಿ ಅದು ಡೆತ್ ಆಗುತ್ತೆ. 2021 ಅಲ್ಲಿ ಡೆತ್ ಆಗಿರುವಂತಹ ಸ್ಕಾರ್ಫೇಸ್ ಈಗೇನಕ್ಕೆ ವೈರಲ್ ಆಗ್ತಿದೆ ಅಂತಂದ್ರೆ, ಆಕ್ಚುಲಿ ನನಗೂ ಗೊತ್ತಿಲ್ಲ, ಅದು ಲೈಫ್ ಸ್ಟೈಲ್ ಆ ರೀತಿ ಬಂದಿದೆ. ಯಾಕಂದ್ರೆ ಅದು ಅದ್ರ ಲೈಫ್ ಹಿಸ್ಟ್ರಿನಲ್ಲೇ 400ಕ್ಕೂ ಹೆಚ್ಚು ಹೈನಸ್ಗಳನ್ನ ಬೇಟೆಯಾಡಿರುತ್ತೆ. ಹಾಗೆ 131 ಲಯನ್ಸ್, ಮೇಲ್ ಲಯನ್ಸ್ ನ ಅದು ಸಾಯಿಸಿರುತ್ತೆ. ಹಾಗೆ ಒಂದು ಹಿಪ್ಪೋಸ್ನ ಅಡಲ್ಟ್ ಹಿಪ್ಪೋ ಆಗಿರುತ್ತೆ. ಅದು ಆ ಅಡಲ್ಟ್ ಹಿಪ್ಪೋನ ಅದು ಏಕಾಏಕಿ ಒಂದೇ ಸಿಂಹ ದಾಳಿ ಮಾಡಿ ಸಾಯಿಸಿರುತ್ತೆ. ಆ ಸ್ಕಾರ್ಫೇಸ್ ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಒಂದು ದೊಡ್ಡ ಸಿಂಹದ ಜೊತೆ ಸೆಣಸಾಡಿ ಅದನ್ನ ಸೋಲಿಸಿ ವಾಪಸ್ ಕಳಿಸಿರುತ್ತೆ. ಹಿಪ್ಪೋಸ್ನ ಯಾವುದೇ ಸಿಂಹಗಳು ಏಕಾಏಕಿ ಹೋಗಿ ದಾಳಿ ಮಾಡಿ ಸಾಯಿಸಕ್ಕಾಗಲ್ಲ, ಬಟ್ ಸ್ಕಾರ್ಫೇಸ್ ಅದನ್ನ ಮಾಡಿರ್ತಾರೆ. ಬೇಸಿಕಲಿ ಸಿಂಹಗಳು ವಯಸ್ಸಾದ್ಮೇಲೆ ಅದು ತುಂಬಾ ದೂರ ಹೋಗಿ ಅದು ಸಾವನ್ನ ಅದನ್ನ ನೋಡ್ಬೇಕಾದ್ರೆ ಸುಮಾರು ಹೈನಾಸ್ಗಳು ಎಲ್ಲ ಗುಂಪಾಗಿ ಸೇರಿ ಮೇಲ್ ಲಯನ್ಸ್ ನ ಆಗಲಿ ಫೀಮೇಲ್ ಲಯನ್ಸ್ ಆಗಲಿ ವಯಸ್ಸಾದ್ಮೇಲೆ ಅದನ್ನ ತಿಂದು ಸಾಯಿಸ್ಬಿಡ್ತವೆ. ಅದು ಸ್ಕಾರ್ಫೇಸ್ ನ ಲೈಫ್ ಹಿಸ್ಟ್ರಿನಲ್ಲಿ ಆ ಥರ ಆಗಿಲ್ಲ. ಯಾಕಂದ್ರೆ ಅದು ಸ್ಕಾರ್ಫೇಸ್ ನ ಲಾಸ್ಟ್ ಡೆತ್ ಹೇಗಿತ್ತು ಅಂತ ನನ್ನ ಹತ್ರ ಒಂದು ವಿಡಿಯೋ ಕ್ಲಿಪ್ ಇದೆ. ಆ ವಿಡಿಯೋ ಕ್ಲಿಪ್ ತೋರಿಸ್ತೀನಿ ನೋಡಿ. ಲಿವ್ ಲೈಕ್ ಎ ಕಿಂಗ್, ಡೆತ್ ಲೈಕ್ ಎ ಕಿಂಗ್ ಅಂಡ್ ಬಾರ್ನ್ ಲೈಕ್ ಎ ಕಿಂಗ್ ಅಂತ ಹೇಳೋದಕ್ಕೆ ಡೆಫಿನೇಷನ್ ಸ್ಕಾರ್ಫೇಸ್. Стекала с гуся вода с двумя головами. Таков нынче образ, матушка Русь, прости нас, брат. ಇನ್ಫಾರ್ಮೇಶನ್ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.